to my channel after a long time. ಇವತ್ತು ಭಾನುವಾರ, ಅದಕ್ಕೆ ಒಂದು ನಾನ್ ವೆಜ್ ರೆಸಿಪಿ ಮಾಡೋಣ ಅಂತ ಪ್ಲ್ಯಾನ್ ಹಾಕಿದ್ದೆ. ಸೊ ನಾನು ಬ್ಲ್ಯಾಕ್ ಪಾಂಫ್ರೆಟ್ ಫ್ರೈ ಮಾಡ್ತಾ ಇದ್ದೀನಿ, ಹಂಗೆ ನಿಮಗೆ ತೋರ್ಸೋಣ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಬ್ಲ್ಯಾಕ್ ಪಾಂಫ್ರೆಟಲ್ಲಿ 2 ಟೈಪ್ಸ್ ಇದೆ, ಬ್ಲ್ಯಾಕ್ ವೈಟ್. ನಾನು ಬ್ಲ್ಯಾಕ್ ಪಾಂಫ್ರೆಟ್ ತೊಗೊಂಬಂದಿದ್ದೀನಿ. ಇದು ಒಂದು ಫಿಶ್ನ ಫುಲ್ ಈ ಥರ ಕಟ್ ಮಾಡಿ ತೊಗೊಂಬಂದಿದ್ದೀನಿ. ಸೊ ಫಸ್ಟು ಚೆನ್ನಾಗಿ ವಾಶ್ ಮಾಡ್ಕೊಂಡು ಇಟ್ಕೊಂಡಿರಿ. ಸೆಕೆಂಡು, ಇದಕ್ಕೆ ಮ್ಯಾರಿನೇಷನ್ ಮಾಡೋಕ್ಕೆ ಮಸಾಲ ಬೇಕಲ್ವಾ, ಅದಕ್ಕೆ ಇದು ಇಂಗ್ರೀಡಿಯೆಂಟ್ಸ್ ಮಸಾಲಾಗೆ. ಸೊ ಫಸ್ಟು ಚಿಲ್ಲಿ ಪೌಡರ್, ಟೂ ಸ್ಪೂನ್ಸ್ ಚಿಲ್ಲಿ ಪೌಡರ್. ಇದು ಬಂದ್ಬಿಟ್ಟು ಜೀರಾ ಪೌಡರ್ 1 ಸ್ಪೂನು ಗರಂ ಮಸಾಲ, 2 ಸ್ಪೂನ್ಸ್ ಜಿಂಜರ್ ಗಾರ್ಲಿಕ್ ಪೇಸ್ಟ್. ಇದು 1 ಸ್ಪೂನ್ 1 ಸ್ಪೂನು ರೈಸ್ ಫ್ಲೋರ್, ಅಕ್ಕಿ ಹಿಟ್ಟು. 1 ಸ್ಪೂನ್ ಮೈದಾನೂ ಹಾಕೋಬೋದು, ನಾನು ಬರೀ ಅಕ್ಕಿ ಹಿಟ್ಟು ಹಾಕೊಂಡಿದ್ದೀನಿ, ಸ್ವಲ್ಪ ಕ್ರಿಸ್ಪಿಯಾಗಿ ಬರುತ್ತೆ ಫ್ರೈ ಆದಮೇಲೆ ಅಂತ. ಒಂದು ಅರ್ಧ ಸ್ಪೂನಷ್ಟು ಟರ್ಮರಿಕ್ಕು. ಇದು ಪೆಪ್ಪರ್ ಕ್ರಷ್ ಮಾಡಿ ಹಾಕ್ಕೊಂಡಿದ್ದೀನಿ. ಇದು ಸಾಲ್ಟು 1 ಸ್ಪೂನ್ ಸಾಲ್ಟ್, ನಿಮ್ಗೆ ಎಷ್ಟು ಬೇಕೋ ಸಾಲ್ಟ್ ಅಷ್ಟು ಹಾಕ್ಕೊಳ್ಳಿ. ಆಮೇಲೆ ಸ್ವಲ್ಪ ಕರಿವೇಪಾಕು ಬೇಕು, ಫ್ರೈ ಮಾಡುವಾಗ ಕರಿವೇಪಾಕು ಬೇಕಾಗತ್ತೆ ಫ್ಲೇವರ್ಗೋಸ್ಕರ. ಸೊ ಇದನ್ನೆಲ್ಲ ಈಗ ಮಿಕ್ಸ್ ಮಾಡ್ಕೋಬೇಕು ನಾವು. ಫಸ್ಟ್ ಇದನ್ನೆಲ್ಲ ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಈ ಥರ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ನೀರು ಹಾಕೋಬೇಕು, ಸ್ವಲ್ಪ ನೀರು ಹಾಕೊಂಡು ಈ ಥರ ಪೇಸ್ಟ್ ಥರ ಮಾಡ್ಕೊಂಡಿರಬೇಕು ಮಸಾಲಾನ. ಈಗ ಇದನ್ನ 1 by 1 ಫಿಶಲ್ಲಿ ಹಾಕೊಂಡು ಇದನ್ನ ಅಟ್ಲೀಸ್ಟ್ ಒಂದು 1 hour ಆದರೂ ಮ್ಯಾರಿನೇಟ್ ಮಾಡಬೇಕು. ನೋಡಿ, ಈ ಥರ 1 by 1 ನೀವು ಫಿಶ್ಗೆ ಹಾಕೋಬೇಕಾಗತ್ತೆ ನೀಟಾಗಿ. ಇದೇ ಥರ ಎಲ್ಲ ಫಿಶ್ ಪೀಸಸ್ಗೂ ಈ ಮಸಾಲಾನ ಅಪ್ಲೈ ಮಾಡಬೇಕು ಚೆನ್ನಾಗಿ. ಎಲ್ಲ ಫುಲ್ ಅಪ್ಲೈ ಮಾಡಿದ್ದೀನಿ ಪೀಸಸ್ಗೆ. ಇದನ್ನ ಇವಾಗ ಒಂದು 30 minutes to 1 hour ಮ್ಯಾರಿನೇಷನ್ ಮಾಡಬೇಕು. ಅದಾದಮೇಲೆ ಫ್ರೈ ಮಾಡೋಣ. 30 minutes ಮೇಲೆ ಆಯಿತು. 1 hour ಅಂದರೆ ಆಲ್ಮೋಸ್ಟ್ 1 hour ಆಯಿತು ಮ್ಯಾರಿನೇಟ್ ಮಾಡಿ. ಈಗ ಇದನ್ನ ಫಿಶ್ನ ಫ್ರೈ ಮಾಡೋಣ. ಇದು ಬಂದ್ಬಿಟ್ಟು ಕ್ಯಾಸ್ಟ್ ಐರನ್ ತವಾ. ಕ್ಯಾಸ್ಟ್ ಐರನ್ನಲ್ಲಿ ನಾನು ಆಯಿಲ್ ಹಾಕಿ, ಆಯಿಲ್ನ ಫಸ್ಟ್ ಬಿಸಿ ಮಾಡ್ಕೊಳ್ಳೋಣ. ಆಯಿಲ್ ಬಿಸಿ ಆದಮೇಲೆ ಇದರಲ್ಲಿ ಆ ಕರಿ ಲೀವ್ಸ್ ಹಾಕೋಬೇಕು, ಕರಿವೇಪಾಕು, ಕರಿ ಲೀವ್ಸ್ ಹಾಕೊಳ್ಳೋಣ. ಲೀವ್ಸ್ ಹಾಕಿದ್ಮೇಲೆ ಈ ಫಿಶ್ನ ಒಂದೊಂದಾಗಿ ಒಂದು ಸೈಡ್ 5 minutes, ಇನ್ನೊಂದು ಸೈಡ್ 5 minutes ಕುಕ್ ಮಾಡಬೇಕು. ಸೊ ಟೋಟಲ್ 10 minutes ಕುಕ್ ಮಾಡಬೇಕು ಫಿಶ್ನ. ಲೋ ಟು ಮೀಡಿಯಂ ಫ್ಲೇಮಲ್ಲಿ 10 minutes ಕುಕ್ ಆಗಬೇಕು. 5 minutes ಆಗಿದೆ. ಸೊ ಇದನ್ನ ಇವಾಗ ತಿರುಗಿಸ್ಕೊಳ್ಳೋಣ. ಈ ಥರ ತೆಗೆಸ್ಕೊಂಡ್ಬಿಟ್ಟು ಇನ್ನೊಂದು 5 minutes ಕುಕ್ ಮಾಡ್ಕೋಬೇಕು.
5 ಮಿನಿಟ್ಸ್ ಕುಕ್ ಆಗಿದೆ. ಇನ್ನೊಂದು ಕಡೆ ನಾವು ಇಟ್ ಇಸ್ ಪರ್ಫೆಕ್ಟ್ಲಿ ಕುಕ್ಡ್. ನೋಡ್ಬೋದು ನೀವು, ಕಲರ್ಫುಲ್ ಚೇಂಜ್ ಆಗಿದೆ. ಸೊ ಇದು ಇವಾಗ ರೆಡಿ ಟು ಸರ್ವ್. ಪ್ಲೇಟಿಗೆ ಹಾಕೊಂಡ್ಬಿಡೋಣ. ಸೊ ಇದನ್ನ ಸಾಂಬಾರ್ ರೈಸ್, ರಸಮ್ ರೈಸ್ ಜೊತೆ ತಿಂದರೆ ಸೂಪರ್ ಆಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಫಿಶ್ ಫ್ರೈ ಎಲ್ಲರದು ಫೇವ್ರೆಟ್, ನಾನ್ ವೆಜಿಟೇರಿಯನ್ಸ್ ಫೇವ್ರೆಟ್ ರೆಸಿಪೀಸ್, ಒನ್ ಆಫ್ ದಿ ಫೇವ್ರೆಟ್. ಸೊ ಈ ಥರ ನೀವು ಮನೆಯಲ್ಲಿ ಟ್ರೈ ಮಾಡಿ ಒಂದ್ಸಲ, ಸಖತ್ತಾಗಿರುತ್ತೆ. ಸೊ ನಿಮಗೆ ಫೈನಲ್ ಸೆಟಪ್ ತೋರಿಸ್ಬಿಡ್ತೀನಿ ಒಂದು ನಿಮಿಷ. ಫೈನಲ್ ಸೆಟಪ್ ನೋಡಿ, ವೈಟ್ ರೈಸ್ ರಸಮ್ ಆ್ಯಂಡ್ ಫಿಶ್ ಫ್ರೈ, ಪರ್ಫೆಕ್ಟ್ ಕಾಂಬಿನೇಷನ್. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ನಿಮ್ಮ ಮುಂದೆ ನಾನು ಬರ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.